ಎಲ್ಲರಿಗೂ ನಮಸ್ಕಾರ. ಮಾತೆಲ್ಲ ಸೊಲ್ಮೇಲು. ಇವತ್ತು ನಾನು ನಮ್ಮ ಮನೆಗೆ ಬಂದಿರುವಂತಹ 2 ಹೊಸ ಐಟಮ್ನ ತೋರಿಸ್ತಾ ಇದ್ದೇನೆ. ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಒಂದು ನೀರು ಬಿಸಿ ಮಾಡುವಂತಹ ಕೆಟ್ಟಲ್. ಆ್ಯಕ್ಚುಲಿ ನನ್ನ ಹತ್ರ ಆಲ್ರೆಡಿ ಒಂದು ಇತ್ತು, ಅದು ಹಾಳಾಗಿದೆ. ಅದು ಆ್ಯಕ್ಚುಲಿ 1 ಇಯರ್ ವಾರಂಟಿ ಇತ್ತು. ಹಾಗಾಗಿ ಅಂಡರ್ ವಾರಂಟಿಯಲ್ಲಿ ಮತ್ತೊಂದು ಸಿಗ್ತಾ ಇದೆ ಅಂತಂದರೆ ಏನು ಗೊತ್ತಾ, ನಂದು ನೀರನ್ನು ಬಿಸಿ ಮಾಡುವಂತಹ ಕೆಟ್ಟಲ್ ಹಾಳಾಗಿದೆ. ಅದರದ್ದು ವಾರಂಟಿ ಮುಗ್ದಿರಲಿಲ್ಲ, ಹಾಗಾಗಿ ಮತ್ತೊಂದು ಹೊಸ ಕೆಟ್ಟಲನ್ನು ಕಳಿಸಿದ್ದಾರೆ. ವಾರಂಟಿ ಮುಗಿಯದ ಕಾರಣ ನನಗೆ ಅದು ತುಂಬಾ ಒಳ್ಳೆಯದಾಯಿತು. ಇಲ್ಲಾಂದರೆ ಹೊಸತ್ತು ಪರ್ಚೇಸ್ ಮಾಡಬೇಕಿತ್ತು. ಇದು ವಾರಂಟಿಯಲ್ಲಿ ಫ್ರೀಯಾಗಿ ಬಂತು. ಇನ್ನೊಂದು ಹೊಸ ಐಟಮ್ ಸೇವಿಂಗ್ ಮೆಷಿನ್. ನನಗಂತೂ ತುಂಬಾ ಯೂಸ್ಫುಲ್ಲು. ಆ್ಯಕ್ಚುಲಿ ನಾನು 5 ಇಯರ್ಸ್ ಬ್ಯಾಕಿಂದಲೇ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ಅವರು ಬೇಡ ಅದು ಹೊಲಿಲಿಕ್ಕೆ ಕಷ್ಟ, ನನಗೆ ಗೊತ್ತಿಲ್ಲ ಹಾಗೆಲ್ಲ ಹೇಳ್ತಾಯಿದ್ರು. ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇವಾಗ ನಾನು ಪಾಲಕ್ ಮತ್ತು ಚೆನ್ನ ಬ್ಲ್ಯಾಕ್ ಕಡಲೆ ಬರುತ್ತಲ್ಲ, ಅದರದ್ದು ಗ್ರೇವಿಯನ್ನು ಮಾಡ್ತಾಯಿದ್ದೇನೆ. ತುಂಬ ಈಸಿಯಾಗಿ ಮಾಡ್ತಾಯಿದ್ದೇನೆ. ಚಪಾತಿಗೆ ಅನ್ನಕ್ಕೆ ಚೆನ್ನಾಗಿ ಬರುತ್ತೆ. ನಾನು ಪಾಲಕನ್ನು ಬೇಯಿಸಿಟ್ಟಿದ್ದೆ, ಅದನ್ನು ಮಿಕ್ಸಿಯಲ್ಲಿ ರುಬ್ಬಿ ಕೂಡ ಇಟ್ಟಿದ್ದೇನೆ. ಕಡಲೆಕಾಳನ್ನು ಅಂದರೆ ಕಡಲೆಯನ್ನು ಬೇಯಿಸಿಟ್ಟಿದ್ದೇನೆ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಚಿಕ್ಕ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಮಾಡಿ ಮುಗಿಸ್ಬೋದು. 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಚೆನ್ನ ಮಸಾಲ. ಎಲ್ಲ ಮಸಾಲ ಹಾಕಿದ ನಂತರ ಉಬ್ಬಿದಂತಹ ಪಾಲಕನ್ನು ಹಾಕ್ಕೊಂಡಿದ್ದೇನೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಅರ್ಧ ಕಪ್ ಮೊಸರನ್ನ ಹಾಕ್ಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊಸರು ಹಾಕಿದ ನಂತರ ಸ್ವಲ್ಪ ಕುದಿಸಿ ನಂತರ ನಾನು ಹಾಲಿನ ಕೆನೆ ಹಾಕ್ಕೊಂಡಿದ್ದೇನೆ. ಹಾಲಿನ ಕೆನೆಯನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೇನೆ. ಇವಾಗ ಬೇಯಿಸಿದಂಥ ಕಡಲೆ ಹಾಕಿಬಿಟ್ಟು 2-3 ಕುದಿ ಬರೆಸಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದರೆ ಇವತ್ತಿನ ಪಾಲಕ್ ಕಡಲೆ ಮಸಾಲ ರೆಡಿಯಾಗಿದೆ. ಇದನ್ನು ನಾನು ಕಾಂಬಿನೇಷನ್ ಮಾಡಿರುವಂಥದ್ದು ಚಪಾತಿಗೆ ಸಕ್ಕತ್ತು ಕಾಂಬಿನೇಷನ್. ಅನ್ನಕ್ಕೆ ಕೂಡ ಚೆನ್ನಾಗಾಗುತ್ತೆ. ಮೊಸರು, ಟೊಮೆಟೊ ಸಾರು ಮತ್ತು ಈ ಮಸಾಲ ಇರಬೇಕು, ಸೂಪರ್ ಆಗುತ್ತೆ. ಈಗ ಸೋನ ತಿಂಗಳು ನಡೀತಾ ಇದೆ, ಹಾಗಾಗಿ ನಮ್ಮ ತುಳುನಾಡಲ್ಲಿ ಒಂದು ಪದ್ಧತಿ ಇದೆ. ಈ 1 ತಿಂಗಳು ನಾವು ಮೆಟ್ಲಿಗೆ ಅಂತಂದರೆ ಹೊಸ್ತಿಲು ಹೇಳ್ತಾರಲ್ಲ, ನಮ್ಮ ಭಾಷೆಯಲ್ಲಿ ತಡ್ಡೆ ಅಂತ ಹೇಳ್ತೇವೆ. ಈ 1 ತಿಂಗಳು ತಡ್ಡಕ್ಕೆ ರಂಗೋಲಿ ಹಾಕಿಬಿಟ್ಟು ಹೂ ಹಾಕುವಂಥದ್ದು ಪದ್ಧತಿ ಇದೆ. ಮದುವೆಗಿಂತ ಮುಂಚೆ ನಾನೇ ರಂಗೋಲಿ ಹಾಕ್ತಿದ್ದೆ, ಹೂ ಹಾಕ್ತಿದ್ದೆ. ನಂತರ ನಾನು ಬಿಟ್ಬಿಟ್ಟಿದ್ದೆ. ಇವಾಗ ಹೊಸ ಮನೆಗೆ ಬಂದ ನಂತರ ಶುರು ಮಾಡ್ಕೊಂಡಿದ್ದೇನೆ. ನಾನು ನೆಟ್ಟಿರುವಂಥ ಮನಿ ಪ್ಲಾಂಟ್ ಸಕ್ಕತ್ತಾಗಿ ಬಂದಿದೆ. ದೊಡ್ಡ ಎಲೆ ಆಗಿದೆ, ಸ್ವಲ್ಪ ಉದ್ದಕ್ಕೆ ಕೂಡ ಬಂದಿದೆ. ಹಾಗೆ ಚಿಕ್ಕ ಪಾಟಲ್ಸ್ ನೆಟ್ಟಿದೆ, ಅದು ಕೂಡ ಚೆನ್ನಾಗಿ ಗ್ರೋ ಆಗಿದೆ. ನಾನೊಂದು ಪ್ಲಾಂಟ್ ಲವರ್, ಹಾಗಾಗಿ ನನಗೆ ಅದನ್ನು ಎಷ್ಟು ಸಲ ನೋಡಿದ್ರು ಸಹ ತುಂಬಾ ಖುಷಿ ಆಗುತ್ತೆ. ಆ ಚಿಗುರು ಬಂದಾಗ, ಹಾಗೆ ಇವಾಗ ಮಳೆಗಾಲದಲ್ಲಿ ಕಲರೆಲ್ಲ ಗ್ರೀನ್ ಆಗಿರುತ್ತೆ, ಡಾರ್ಕ್ ಗ್ರೀನ್. ನಾನು ಚಿಕ್ಕ ಪಾಟನ್ನು ತೋರಿಸಿ ನೋಡಿ, ಇದು ಯಾವ ಥರ ಬಂದಿದೆ ಅಂತೇಳಿ. ಎಲೆ ಎಲ್ಲ ಚೆನ್ನಾಗಿ ಬಂದಿದೆ, ಚಿಗುರ್ತಾ ಇದೆ. ನಾನು ನೆಟ್ಟಿರುವಂತಹ ಎಲ್ಲ ಮನಿ ಪ್ಲಾಂಟ್ ಕೂಡ ಚೆನ್ನಾಗಿ ಗ್ರೋ ಆಗಿದೆ. ಇವಾಗಂತೂ ಮಳೆಗಾಲದಲ್ಲಿ ಮನಿ ಪ್ಲಾಂಟ್ ನೋಡೋದೇ ಒಂದು ಖುಷಿ. ಎಲ್ಲ ಪ್ಲಾಂಟ್ಸ್ ಕೂಡ ಹಾಗೆ ಚೆನ್ನಾಗಿ ಕಲರ್ ಬಂದಿರುತ್ತೆ. ಎಲ್ಲ ಪಾಟಲ್ಲಿ ಕೂಡ ನಾನು ಹೆಚ್ಚು ಮನಿ ಪ್ಲಾಂಟ್ ನೆಟ್ಟಿದ್ದೆ. ಯಾಕಂತಂದರೆ ಮಳೆಗಾಲ ಹೋದ ನಂತರ ಮನಿ ಪ್ಲಾಂಟ್ ಅಷ್ಟೇನು ನನಗೆ ಗ್ರೋ ಕಾಣೋದಿಲ್ಲ. ಮಳೆಗಾಲದಲ್ಲಿ ಒಳ್ಳೆ ಗ್ರೋ. ಎಲ್ಲರಿಗೊಂದು ಹಾಬಿ ಇರಬೇಕು. ಹಾಗೆ ನನಗೆ ಪ್ಲಾಂಟಿಂಗ್ ತುಂಬಾ ಇಷ್ಟ ಆಗುತ್ತೆ. ನಾನು ಒಂದು ಗಿಡ ನೆಡ್ಲಿಕ್ಕೆ ಅಂತ ಬಂದರೆ, ಒಂದು ಪ್ಲಾಂಟ್ ಹತ್ರ ಬಂದರೆ ಸಾಧಾರಣ 1 ಗಂಟೆ 2 ಗಂಟೆ ಆ ಥರ ಪ್ಲಾಂಟ್ ಹತ್ರ ಇರ್ತಾನೆ. ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಎಷ್ಟೇ ಸ್ಟ್ರೆಸ್ ಇರಲಿ, ನನಗೆ ಪ್ಲಾಂಟ್ ಹತ್ರ ಬಂದರೆ ಎಲ್ಲ ಸ್ಟ್ರೆಸ್ ಹೋಗುತ್ತೆ. ದೇವರನ್ನು ನಂಬಿ ನಿಮ್ಮದು ಯಾವುದೇ ಕಷ್ಟ ಇದ್ದರೂ ಏನೇ ಇದ್ದರೂ ಇನ್ನೊಬ್ಬರ ಹತ್ರ ಶೇರ್ ಮಾಡೋಕ್ಕೆ ಹೋಗಬೇಡಿ. ದೇವರ ಹತ್ರ ಶೇರ್ ಮಾಡ್ಕೊಳ್ಳಿ, ದೇವರ ಹತ್ರ ಹಂಚ್ಕೊಳ್ಳಿ. ದೇವರು ಖಂಡಿತ ನೋಡ್ತಾನೆ, ನಿಮ್ಮ ಮಾತನ್ನು ಕೇಳ್ತಾನೆ. ನೀವು ಇನ್ನೊಬ್ಬರ ಹತ್ರ ನಿಮ್ಮ ಕಷ್ಟನ ಹೇಳ್ಕೊಂಡ್ರೆ ಅವರು ಖಂಡಿತ ನಿಮ್ಮ ಕಷ್ಟಕ್ಕೆ ಪರಿಹಾರ ಹುಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನಿಮ್ಮ ಕಷ್ಟಗಳನ್ನು, ನಿಮ್ಮ ನೋವನ್ನು, ನಿಮ್ಮ ಏನೇ ಇರ್ಬೋದು ಖುಷಿಯನ್ನು ನೀವು ದೇವರ ಹತ್ರ ಹಂಚ್ಕೊಳ್ಳಿ. ಖಂಡಿತವಾಗ್ಲೂ ದೇವರು ನಿಮಗೆ ಅನುಗ್ರಹ ಕೊಟ್ಟೇ ಕೊಡುವಾಗ. ಸೋನ ತಿಂಗಳು ಅಂತ ಹೇಳಿದಲ್ಲ, ಅದಕ್ಕೆ ನಾನು ರಂಗೋಲಿ ಮತ್ತು ಹೂವನ್ನು ತಡ್ಡಕ್ಕೆ ಇಡ್ತಾ ಇದ್ದೇನೆ. ಇದುವೇ ಸೆಲ್ಲೋದವರ ಹೊಸ ಕೆಟಲ್. ನಾವು ಮಾತ್ರ ಫಾಲೋಅಪ್ ತುಂಬ ದಿನ ಮಾಡಿದ್ವಿ. ಸಾಧಾರಣ 1 ತಿಂಗಳು ಬೇಕಾಯಿತು ನಾವು ಇದನ್ನು ಅಪ್ಲೈ ಮಾಡಿಬಿಟ್ಟು ಆ ಪ್ರಾಡಕ್ಟ್ ನಮ್ಮ ಮನೆಗೆ ಬರಬೇಕಿದೆ. ಸಾಧಾರಣ 1 ತಿಂಗಳಾಗಿತ್ತು ನಾವು ಹಾಕಿರುವಂಥದ್ದು ರಿಪೇರಿಗೆ. ಬಟ್ ಅವರು ರಿಪೇರ್ ಮಾಡಿ ಕೊಡಲಿಲ್ಲ, ಹೊಸತನ್ನೇ ಕಳಿಸಿದ್ದಾರೆ. ನಮಗೆ 1 ತಿಂಗಳಾಗಿದೆ ಮಾತ್ರ ಇದು ಬರೋದಕ್ಕೆ. ನನ್ನ ಹಸ್ಬೆಂಡ್ ಇದರ ಹಿಂದೆ ತುಂಬ ಬಿದ್ದಿದ್ದರು, ಕಂಪ್ಲೇಂಟ್ ರೈಸ್ ಎಲ್ಲ ಮಾಡಿದರು. ಅಂದರೆ ಏನು ರೆಸ್ಪಾನ್ಸ್ ಇರ್ತಿಲ್ಲ. ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದರು ಎಕ್ಸಿಕ್ಯೂಟಿವ್ದು, ಬಟ್ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ.
ಹಾಗಾಗಿ ಕೊನೆಯದಾಗಿ ಇವತ್ತು ನಮಗೆ ಆ ಪ್ರಾಡಕ್ಟ್ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಇದು ನೋಡಿ ಕೂಡ ಸೆಲ್ಲೋನೆ ಇದು ಕೂಡ ಸೆಲ್ಲು. ಸೊ ಡಿಫ್ರೆಂಟ್ ಇದೆ, ಇದು ಫುಲ್ ಬ್ಲ್ಯಾಕ್ ಇದೆ, ಚೇಂಜ್ ಇದೆ. ಇದೊಂದು ಯೂಸ್ ಮಾಡ್ಕೊಳ್ಳೋಣ ತಿನ್ನಿತ್ತ. ಇದು ಹಾಳಾಗಿ ಸಾಧಾರಣ 1 ತಿಂಗಳಾಗ್ತಾ ಬಂತು. ಇದನ್ನು ಇವಾಗ ಹಳತ್ತು ತನ್ನಿಟ್ಟು ಬಿಟ್ಟು ಇವಾಗ ಹೊಸತನ್ನು ಹಾಕ್ತಾನೆ. ನನಗೆ ನೀರು ಬಿಸಿ ಎಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬೆಳಿಗ್ಗೆದು ನಾನು ನೀರು ಕುಡಿತೇನೆ, ಮತ್ತು ಗ್ರೀನ್ ಟೀ ಮಾಡಲಿಕ್ಕಿದ್ರೆ, ಕಾಫಿ ಮಾಡಲಿಕ್ಕಿದ್ರೆ ತುಂಬ ಕಷ್ಟ ಆಗ್ತದೆ, ನನಗೆ ಕಷ್ಟ ಆಗ್ತಿತ್ತು. ಇವಾಗಂತೂ ನನಗೆ ತುಂಬ 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 ಖುಷಿ ಆಗ್ತಾಯಿದೆ. ಅದು ಇಲ್ಲಂತಂದರೆ ಒಂದು ಎಕ್ಸ್ಟ್ರಾ ಕೆಲಸ, ಗ್ಯಾಸ್ ಹೊತ್ತಿಸಬೇಕು, ಪಾತ್ರೆ ಇಡಬೇಕು. ಇದಿದ್ದರೆ ಜಸ್ಟ್ ನೀರು ಹಾಕಿದರೆ ಆಯಿತು, ಬಿಸಿ ಆಗ್ತದೆ. ನಾನೊಂದು ಹೊಲಿಯುವ ಮೆಷಿನ್ ತೊಗೊಂಡಿದ್ದೇನೆ. ಚಿಕ್ಕ ಮೆಷಿನ್, ದೊಡ್ಡದೇನಲ್ಲ, ಟೇಬಲ್ ಟಾಪ್ ಮೆಷಿನ್. ನನಗೆ ಸಾಕು. ಅಂದರೆ ಆ್ಯಕ್ಚುಲಿ ನನಗೆ ಒಂದು ಸಾಧಾರಣ 5 years ಬ್ಯಾಕಿಂದಲೇ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾಯಿದ್ದೆ ನನಗೊಂದು ಮೆಷಿನ್ ಬೇಕು ಅಂತೇಳಿ. ಬಟ್ ಅವ್ರು ಹೇಳ್ತಾಯಿದ್ರು ನಿಮಗೆ ಸ್ಟಿಚಿಂಗ್ ಗೊತ್ತಿಲ್ಲ, ಫಸ್ಟ್ ಸ್ಟಿಚಿಂಗ್ ಕಲಿ ಮತ್ತೆ ಮೆಷಿನ್ ತೊಗೊಳ್ಳುವ ಅಂತೇಳಿ. ಬಟ್ ಮೊನ್ನೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರಬೇಕಿದ್ರೆ ನನಗೆ ತುಂಬ ಕಷ್ಟ ಆಗಿದೆ. ಅವರಿಗೆ ಗೊತ್ತಿದೆ ನಾನು ತುಂಬ ಹೊತ್ತಿಗಿಟ್ಟಿದ್ದೇನೆ ಆ ಡ್ರೆಸ್ ಹೊಲಿಲಿಕ್ಕೆ. ಹಾಗಾಗಿ ಒಂದು ಚಿಕ್ಕ ಮೆಷಿನನ್ನು ಆರ್ಡರ್ ಮಾಡಿದ್ದೇನೆ. ನಾನು ತೋರಿಸ್ತೇನೆ. ತುಂಬ ಯೂಸ್ ಇದೆ ನನಗೆ. ಈಗ ಜಿಪ್ ಹೋಗಿದ್ರೆ, ಎಲ್ಲಾದರೂ ಹರಿದಿದ್ರೆ ಬಟ್ಟೆ, ಮಕ್ಕಳ ಬಟ್ಟೆ ಬೇಗ ಹರಿಯೋದು, ಹಾಗೆ ದೊಡ್ಡವರ ಬಟ್ಟೆ ಕೂಡ ಹರಿತದೆ, ಪ್ಯಾಂಟೆಲ್ಲ ಬೇಗ ಸ್ಟಿಚ್ ಹೋಗ್ತದೆ. ಒಂದು ವಾರ ಆಯಿತು, 1 ವಾರ ಜಾಸ್ತಿ ಆಯಿತು. ನಾನು ಅದರಲ್ಲಿ ತುಂಬ ಬಟ್ಟೆ ಹೊಲಿದಿದ್ದೇನೆ. ನಂದು ಬಟ್ಟೆ ಹರಿದಿತ್ತು, ಮಕ್ಕಳದು ಬಟ್ಟೆ, ಹಾಗೆ ನಂದು ಪ್ಯಾಂಟೆಲ್ಲ ಚಿಕ್ಕದು ಮಾಡಬೇಕಿತ್ತು, ಅದನ್ನು ಮಾಡಿದ್ದೇನೆ. ತುಂಬ ಅದರಲ್ಲಿ ಬಟ್ಟೆ ತುಂಬ ಹೊಲಿದಾಯಿತು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ನಿಮಗೆ ಅದನ್ನು ತೋರಿಸ್ತೇನೆ, ನೀವು ಕೂಡ ತಗೊಳ್ಳಿ. ತುಂಬ ಚೆನ್ನಾಗಿದೆ. ನಮ್ಮಂಥವ್ರಿಗೆ ಅಂದರೆ ನಾವೇನು ಟೇಲರ್ಸ್ ಅಲ್ಲ, ಬಟ್ ಮನೆಯಲ್ಲಿ ಒಂದು ಮೆಷಿನ್ ಬೇಕೇ ಬೇಕು. ಹಾಗಾಗಿ ನಾನು ತೊಗೊಂಡಿರುವ ಮೆಷಿನ್ ನಿಮಗೆ ಎಲ್ಲರಿಗೂ ಸಹ ಯೂಸ್ ಆಗುತ್ತೆ. ನನಗಂತೂ ತುಂಬ ಯೂಸ್ ಆಗಿದೆ. ನಾನು ತೋರಿಸ್ತೇನೆ, ಬನ್ನಿ. ಇದುವೇ ಸೀವಿಂಗ್ ಮೆಷಿನ್. ತುಂಬ ಚಿಕ್ಕದು, ಹಾಗೆ ಸ್ಪೇಸ್ ಜಾಸ್ತಿ ಬೇಡ, ಎಲ್ಲಿ ಬೇಕಾದ್ರೆ ಅಲ್ಲಿ ಕೊಂಡೋಗ್ಬೋದು. ಇದನ್ನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರೋದು. 1000 ಸಮಥಿಂಗ್ ಆಗಿದೆ. ಬ್ರ್ಯಾಂಡ್ ಕೂಡ ಫ್ಲಿಪ್ಕಾರ್ಟ್ ಅವರದೇ. ನನಗೆ ಸ್ಟಿಚಿಂಗ್ ಐಡಿಯಾ ಇರಲಿಲ್ಲ, ನಾನು ಯೂಟ್ಯೂಬ್ ನೋಡಿ ಕಲಿತೆ. ಹಸ್ಬೆಂಡ್ ಹೇಳ್ತಿದ್ರು ಏನು ನಿಮಗೆ ಬೊಟ್ಟಿಗೆ ಓಪನ್ ಮಾಡ್ಬೋದು ಅಂತೇಳಿ. ಇಲ್ಲಿ ಬಟ್ಟೆ ಹಿಡಿಲಿಕ್ಕೇ ಗೊತ್ತಿರಲಿಲ್ಲ. ಇವರು ಬೊಟ್ಟಿಗೆ ಹೋಗಿದ್ದಾರೆ. ಬಟ್ ಅಲ್ಟ್ರೇಷನ್ ಸೆಂಟರ್ ಓಪನ್ ಮಾಡ್ಬೋದು. ಈಗ ಯಾರು ಕೂಡ ಅಲ್ಟ್ರೇಷನ್ ಮಾಡಿ ಕೊಡೋದಿಲ್ಲ, ಅದಕ್ಕೋಸ್ಕರ ನಾನು ತೊಗೊಂಡಿರೋದು. ಬಟ್ ಅಲ್ಟ್ರೇಷನ್ ಮಾಡಲಿಕ್ಕೆ ಇದನ್ನು ನಾನು ಕಾಂಟ್ಯಾಕ್ಟ್ ಮಾಡಿ. ನನಗಂತೂ ತುಂಬ ಯೂಸ್ಫುಲ್ ಇದೆ. ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬಾಯ್.